ಅದೇ ರೀತಿ ರಾಜಕೀಯ ಒತ್ತಡದಲ್ಲಿ ಇರೋದ್ರಿಂದ ಕುಮಾರಸ್ವಾಮಿ ಅವರು ಕೂಡ ನನಗೆ ವಾಟ್ಸಪ್ ಮುಖಾಂತರ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮದ ಯಶಸ್ವಿ ಆಗಲಿ ಅಂತ. ಆ ಸಂದೇಶನೂ ಕೂಡ ಇಲ್ಲಿ ವಾಚನ ಮಾಡೋರಿದ್ದಾರೆ. ಸೊ ಒಟ್ಟಾರೆ ಆದರೆ ವಿಜೇಂದ್ರ ಅವರು ಸಮಯ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ನಮಗೆ ಭಾರತೀಯ ಜನತಾ ಪಕ್ಷದವರಿಗೆ ಪಕ್ಷಕ್ಕಿಂತ ಜಾಸ್ತಿ ದೊಡ್ಡದು ಧರ್ಮ. ಸೊ ಹಾಗಾಗಿ ಇವತ್ತು ನಮ್ಮ ಹತ್ರ ಇದ್ದಾರೆ. ಸೊ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಒಟ್ಟಾರೆ ಈ ವಿಚಾರವನ್ನ ರಾಮನ ರಾಜ್ಯ ಸ್ಥಾಪನೆ ಆಗ್ಬೇಕನ್ನುವಂಥ ವಿಚಾರ ಏನಿದೆ, ನಾನೇನು ಪ್ರಸ್ತಾಪ ಮಾಡಿದೆ, ಶ್ರೀಗಳು ಕೂಡ ಅದ್ರ ಬಗ್ಗೆ ಮಾತನಾಡೋರು ಹೇಳೋರು ಇದ್ದಾರೆ. ಸಾಧ್ಯ ಆದಂಥ ಎಲ್ಲ ಭಕ್ತರು ಕೂಡ ಈ ಥರದ ಚಟುವಟಿಕೆಗಳಿಗೆ ನೀವು ಕೈ ಜೋಡಿಸ್ಬೇಕನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ, ಈ ಕಾರ್ಯಕ್ರಮಕ್ಕೆ ಅನೇಕರು ತಮ್ಮ ಸಹಕಾರವನ್ನು ಕೊಟ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕಂಡೀಷನ್ ಹಾಕಿರುವಂಥ ಅವಕಾಶವನ್ನ ನಮಗೆ ಕೊಟ್ಟಿದ್ದಾರೆ. ಆ ಕಂಡೀಷನನ್ನು ನಾವು ಪೂರ್ಣ ಮಾಡ್ತೇವೆ ಮತ್ತು ಈ ಕಾರ್ಯಕ್ರಮನೂ ನಮಗೆ ಚೆನ್ನಾಗಿ ಆಗಬೇಕು. 48 ದಿನಗಳ ಕಾಲ ಅಲ್ಲಿ ವಾಸ ಇದ್ದು ಕರ್ನಾಟಕದವರ ಬರೀ ಪೂಜೆಗಷ್ಟೇ ಅಲ್ಲ, ಯಾರಾದರೂ ಅಲ್ಲಿ 12 ಕೋಟಿಯ ವಿಶೇಷವಾದ ಹಣದ ಸಹಾಯವನ್ನು ಕೂಡ ಮಾಡುವ ದೀಕ್ಷೆಯನ್ನ ಅವರೇ ಈಗ ತಿಳಿಸಿದ್ದಾರೆ. ಅವರಿಗೆ ಪ್ರಾಸ್ತಾವಿಕ ಭಾಷಣ ಮಾಡಿದ ಅರವಿಂದ ಲಿಂಬಾವಳಿ ಅವರಿಗೆ ಅನಂತ ವಂದನೆಗಳು. ಶ್ರೀಪಾದಂಗಳವರಿಂದ ಸ್ವಾಗತವನ್ನ ಮಾಡಿದ ಡಿ ಪಿ ಅನಂತಾಚಾರ್ಯರು ಹಾಗೂ ಅರವಿಂದ ಲಿಂಬಾವಳಿಯವರು ಸನ್ಮಾನವನ್ನ ಫಲಮಂತ್ರಾಕ್ಷತೆಯನ್ನು ಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಜನವರಿ 14ಕ್ಕೆ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಮಹಾ ಸಮಾರಾಧನೆ, ಮಕರ ಸಂಕ್ರಮಣದ ಉತ್ಸವದ ದಿವಸ ಇಲ್ಲಿಂದ ಉಡುಪಿಗೆ ಹೋಗಿ ಚೂರ್ಣೋತ್ಸವ ಪರ್ಯಾಯೋತ್ಸವದ ವಿಧಾನದಲ್ಲಿ ಭಾಗವಹಿಸಿ ಬಾಲಕೃಷ್ಣನ ದರ್ಶನ ಮಾಡಿ ಬಾಲರಾಮನ ಪ್ರತಿಷ್ಠೆಗೋಸ್ಕರ ಅಯೋಧ್ಯೆಗೆ ಹಾರಿಸುವವರು ಪೂಜ್ಯ ಶ್ರೀಪಾದರು. ಕರ್ನಾಟಕದ ರಾಜಧಾನಿಯಿಂದ 60 ದಿವಸಗಳ ತನಕ ದೂರ ಇದ್ದು ಮತ್ತೆ ಇಲ್ಲಿಗೆ ರಾಷ್ಟ್ರ ಸೇವೆ ರಾಮ ಸೇವೆಯನ್ನು ಮಾಡಿ ಬಂದಂತಹ ಗುರುಗಳನ್ನು ಸ್ವಾಗತಿಸುವ ಒಂದು ರಾಜ ಸ್ವಾಗತ ಸಮಾರಂಭ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಅಂಗಣದಲ್ಲಿ ಸೇರಿದೆ. ಹಾಗಾಗಿ ಜನನಾಯಕರೆಲ್ಲರೂ ಈ ವೇದಿಕೆಯಲ್ಲಿದ್ದಾರೆ. ಮೊತ್ತ ಮೊದಲು ಪರಮ ಪೂಜ್ಯ ಶ್ರೀಪಾದರಿಗೆ ಭಕ್ತಿಯ ಪ್ರಣಾಮಗಳು. ಅವರ ಜೊತೆಗೆ ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಮಾನಸ ಪುತ್ರರು, ಒಂದು ರೀತಿಯಲ್ಲಿ ಬೆಂಕಿಯ ಚೆಂಡು, 75 ವರ್ಷ ಅಂತ ಗೊತ್ತಾಗುವುದಿಲ್ಲ. ದೇವಿ ಮಠದ ಪೂಜ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಭಕ್ತಿಯ ಪ್ರಣಾಮಗಳು. ನ್ಯಾಯಮೂರ್ತಿಗಳು, ಜನನಾಯಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸಭಾಸೀನರು, ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಮೈದಾನ ತುಂಬ ಚಿಕ್ಕದಾಯಿತು ಅನ್ನುವ ಹಾಗೆ ಕಿಕ್ಕಿರಿದು ನೆರೆದಿರತಕ್ಕಂತಹ ಈ ಮೈದಾನವನ್ನು ಸೀಳುವ ಹಾಗೆ ಕುಳಿತಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಹೇಳ್ತಾ, ಕಾರ್ಯಕ್ರಮ 8 ಕಾಲಕ್ಕೆ ಮುಗಿಬೇಕು ಅನ್ನೋ ವ್ಯವಸ್ಥೆಯ ಕಾರಣದಿಂದ 5 ನಿಮಿಷ ಮಾತ್ರ ಮಾತಾಡ್ತೇನೆ. ಪೂಜ್ಯ ಶ್ರೀಪಾದರು ಮಂಡಲೋತ್ಸವ ವಿಧಾನವನ್ನು ನೆರವೇರಿಸಿ ಆಗಮಿಸಿದ್ದಾರೆ. ಶ್ರೀರಾಮದೇವರ ಪ್ರತಿಷ್ಠೆ ಅನ್ನುವುದು ಒಂದು ವೈದಿಕ ವಿಧಾನ, ಅರಮನೆ ಮತ್ತು ಗುರುಮನೆ ಸೇರಿ ನಡೆಸಬೇಕಾದಂತಹ ವಿಧಾನ. ದೇಶದ ಪ್ರಧಾನಿಗಳು ಅರಮನೆಯ ವತಿಯಿಂದ ರಾಜಸ್ಥಾನದಲ್ಲಿ ನಿಂತು ಆ ಪ್ರತಿಷ್ಠೆಯ ವಿಧಾನದಲ್ಲಿ ಮುಂಚೂಣಿಯಲ್ಲಿ ನಿಂತರೆ, ಅದರ ಹಿಂಭಾಗದಲ್ಲಿ ಗುರುಮನೆಯ ಸ್ವರೂಪದಿಂದ ಆ ವಿಧಾನ ಹೇಗೆ ತಂತ್ರಶಾಸ್ತ್ರೋಕ್ತ ವಿಧಾನದಿಂದ ನಡಿಬೇಕು ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಪೂಜ್ಯ ಶ್ರೀಪಾದರು ಮಾಡಿದರು. ತಾವು ಜನ್ಮಭೂಮಿ ರಾಮಕ್ಷೇತ್ರ ಟ್ರಸ್ಟಿನ ವಿಶ್ವಸ್ತರಾಗಿದ್ದುಕೊಂಡು ಯಾವಾಗ ನಮಗೆ ನ್ಯಾಯಾಲಯ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿತು, ಈ ಟ್ರಸ್ಟ್ ಯಾವಾಗ ಅಸ್ತಿತ್ವಕ್ಕೆ ಬಂತು, ಅವತ್ತಿಂದ ಪ್ರಾರಂಭಿಸಿ ಸಂಪೂರ್ಣವಾಗಿ ತೊಡಗಿಸಿಕೊಂಡವರು ಪೂಜ್ಯರು. ಆ ಪ್ರದೇಶದಲ್ಲಿ ಶಂಕುಸ್ಥಾಪನೆ ಶಿಲಾನ್ಯಾಸ ನಡೆಯುವಂತಹ ಸಂದರ್ಭದಲ್ಲಿ ತಂತ್ರದಲ್ಲಿ ಏನು ವಿಧಾನಗಳಿದ್ದಾವೆ, ಸಪ್ತಶುದ್ಧಿ ನಡಿಬೇಕು. ಆ ಸಪ್ತಶುದ್ಧಿ ಅಂದ್ರೆ ಆ ಪ್ರದೇಶದಲ್ಲಿ ಹಸು ವಾಸ ಮಾಡಬೇಕು. ಹಸು ವಾಸ ಮಾಡಬೇಕಾದ್ರೆ ಅದಕ್ಕೆ ಆ ಪ್ರದೇಶ ಬೇಡ ಅಂತ ಅನಿಸಬಾರದು. ಆ ರೀತಿಯ ಪ್ರದೇಶ ಶುದ್ಧಿ ಅಲ್ಲಿ ಇದೆಯೋ,
ಜಲಾಂತ ಭೂಶೋಧನೆ ನಡೆಸತಕ್ಕಂತಹ ವಿಧಾನ, ಭೂಶೋಧನೆಯನ್ನು ನಡೆಸಿದ ಮೇಲೆ ಅಲ್ಲಿ ನಡೆಯಬೇಕಾದಂತಹ ಸುದರ್ಶನ ಮಂತ್ರಕ್ಕೆ ಸಂಬಂಧಪಟ್ಟ ವಿಧಾನಗಳು, ಇವೆಲ್ಲವನ್ನು ಸ್ವತಃ ಬಲ್ಲಂತಹ ಶ್ರೀಪಾದರು ಅದು ಹೇಗೆ ನಡೀಬೇಕು ಅನ್ನುವುದಕ್ಕೆ ವೇದಿಕ ವೃಂದವನ್ನು ಜೊತೆ ಸೇರಿಸಿ ಅವರಲ್ಲಿ ಆ ವಿಷಯಗಳನ್ನೆಲ್ಲ ಕಲೆ ಹಾಕಿಕೊಂಡು ದೇಶದ ಶ್ರೇಯಸ್ಸಿನ ದೃಷ್ಟಿಯಿಂದ ರಾಮ ಮಂದಿರದ ಪ್ರತಿಷ್ಠೆಯ ವಿಧಾನ ಹೇಗಿರಬೇಕು ಅನ್ನುವುದನ್ನು ತಾವೇ ಒಂದು ಚೌಕಟ್ಟಿನಲ್ಲಿ ವ್ಯವಸ್ಥೆ ಮಾಡಿಸಿ ಯೋಗ್ಯ ವ್ಯಕ್ತಿತ್ವದ ವಿದ್ವಾಂಸರನ್ನು ಅಲ್ಲಿಗೆ ಕರೆಸಿ ಆ ಎಲ್ಲ ವಿಧಾನಗಳನ್ನು ಕೂಡ ತಮ್ಮ ನೇತೃತ್ವದಲ್ಲಿ ನಡೆಸಿಕೊಟ್ಟಿದ್ದಾರೆ ಅನ್ನೋದು ಇವುಗಳ ಈ ಅಭಿನಂದನೆಗೆ ಮುಖ್ಯ ಕಾರಣ ಆಗಿದೆ. ಮೊದಲು ದೇವಳದ ವಾಸ್ತು, ಆ ವಾಸ್ತು ವಿನ್ಯಾಸದಲ್ಲಿ ಅನೇಕ ಸಲಹೆ ವಿಧಾನಗಳನ್ನು ಪೂಜ್ಯ ಶ್ರೀಪಾದರು ಕೊಟ್ಟರು. ಇದು ಎಲ್ಲಿಯ ತನಕ ಅಂತ ಹೇಳಿದ್ರೆ, ಅಲ್ಲಿ ಏನು ಕೆಲಸ ನಡೆಸಬೇಕಾದ್ರೂ ಒಂದು ವಿಶ್ವಪ್ರಸನ್ನ ತೀರ್ಥರನ್ನು ಕೇಳಬೇಕು ಅಂತ ಆ ವಿಶ್ವಸ್ತ ಮಂಡಳಿಯ ಪ್ರತಿಯೊಬ್ಬ ಸದಸ್ಯರಿಗೂ ಇವರ ಜ್ಞಾನ ಜೊತೆಗೆ ಅದರಲ್ಲಿರತಕ್ಕಂತಹ ಎಲ್ಲರನ್ನು ಜೊತೆ ಸೇರಿಸಿ ಅವರ ಮನಸ್ಸನ್ನು ಒಪ್ಪಿಸ್ತಕ್ಕಂತಹ ಮಾತಿನ ಶಕ್ತಿ, ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರ ಕಾರುಣ್ಯ ಸರಣಿ, ಇವುಗಳಿಂದ ಪ್ರತಿಯೊಬ್ಬರ ವಿಶ್ವಾಸವನ್ನು ಪಡೆದು ಇವತ್ತು ನಾವು ಅಯೋಧ್ಯೆಗೆ ಹೋಗಿ ರಾಮಲಲ್ಲ ದರ್ಶನ ಮಾಡಬೇಕು ಅಂದ್ರೆ ವಿಶ್ವಪ್ರಸನ್ನ ತೀರ್ಥ ಹೆಸರು ಹೇಳಿದ್ರೆ ಅಲ್ಲಿ ಪೊಲೀಸರು ಕೂಡ ಹೋಗಿ ದರ್ಶನ ಮಾಡಿ ಅಂತ ಕಲಿಸುವ ಹಾಗಿದೆ. ಆ ರೀತಿಯ ಛಾಪು ಮೂಡಿಸಿಕೊಂಡು ಪೂಜ್ಯರು ಬಂದಿದ್ದಾರೆ. ಉತ್ತರ ಭಾರತದಲ್ಲಿ ದಕ್ಷಿಣದವರು ಅವರ ಮನಸ್ಸು ಗೆಲ್ಲುವುದು ಸುಲಭದ ಕೆಲಸ ಅಲ್ಲ. ಉತ್ತರಕ್ಕೆ ಹೋಗಿ ಈಸಿ ಬಂದವರಿಗೆ ಇದು ಸ್ಪಷ್ಟ ಗೊತ್ತಿದೆ. ಅವರು ಸುಲಭವಾಗಿ ಈ ಕಡೆಯವರನ್ನು ಅಲ್ಲಿಗೆ ಸೇರಿಸಿಕೊಳ್ಳುವವರಲ್ಲ. ಆರ್ಯಾವರ್ತ ಪುಣ್ಯ ಭೂಮಿ ಮಧ್ಯೆ ವಿಂಧ್ಯ ಹಿಮಾಲಯೋ ಅಂತ ವಿಂಧ್ಯ ಪರ್ವತ ಮತ್ತು ಹಿಮಾಲಯದ ಮಧ್ಯದ ಭೂಮಿಯ ಪುಣ್ಯಭೂಮಿ, ಉಳಿದದ್ದೆಲ್ಲ ಕಿಷ್ಕಿಂಧೆಯ ವಾನರ ಕ್ಷೇತ್ರ. ರಾಮ ಬಂದದ್ದರಿಂದ ರಾಮಕ್ಷೇತ್ರ ಆದದ್ದು ಅಂತ ಭಾವನೆ ಅವರಲ್ಲಿದೆ. ಆ ಕ್ಷೇತ್ರದ ವ್ಯಕ್ತಿಗಳನ್ನು ಸುಲಭವಾಗಿ ಹೊರಹಾಕುವ ವ್ಯಕ್ತಿತ್ವ ಇಲ್ಲದೇ ಇದ್ದಲ್ಲಿ ತಮ್ಮ ಒಳಗಿನ ಜ್ಞಾನದ ಪ್ರಕಾಶವನ್ನು ಅಭಿವ್ಯಕ್ತಿಗೊಳಿಸಿ ಪ್ರತಿಯೊಬ್ಬರನ್ನೂ ಕೂಡ ತನ್ನ ಕಡೆಗೆ ಸೆಳೆದುಕೊಂಡು ದೇಶದ ರಾಮ, ಆತನ ಪ್ರತಿಷ್ಠೆ ಸರಿಯಾಗಿ ಆದರೆ ದೇಶ ರಾಮರಾಜ್ಯವಾಗ್ತದೆ ಅನ್ನುವುದನ್ನು ಎಲ್ಲರ ಮನಸ್ಸಿಗೆ ಒತ್ತಿ ತೋರಿಸುವ ಹಾಗೆ ಮಾಡಿ ಈ 48 ದಿವಸ ಒಂದು ಕಲ್ಲನ್ನು ದೇವರನ್ನಾಗಿಸಿ ಪೂಜ್ಯ ಶ್ರೀಪಾದರು ಇಲ್ಲಿ ಬಂದಿದ್ದಾರೆ. ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯಲ್ಲಿ ದೇವರು. ನ ಪ್ರತೀಕೆ ನಹಿ ಸಹ ಅನ್ನುವುದು ಬ್ರಹ್ಮಸೂತ್ರದ ಒಂದು ಮಾತು. ಪ್ರತಿಮೆಯೇ ದೇವರಾಗಿದ್ದರೆ ಪ್ರತಿಮೆ ದಾರಿಯಲ್ಲಿ ಸಿಕ್ಕಿದಾಗ ಅದಕ್ಕೊಂದು ಪೂಜೆ ಮಾಡಬೇಕು. ನಾವು ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಅಂಗಡಿಯಲ್ಲೇ ಇದ್ದ ಗಣಪತಿಗೆ ಪೂಜೆ ಮಾಡಿ ಬರಬಹುದಾಗಿತ್ತು. ಹಾಗೆ ಮಾಡುವುದಿಲ್ಲ. ಮನೆಗೆ ತಂದು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿದ ಮೇಲೆ ಅದನ್ನು ದೇವರು ಅಂತ ನಾವು ಆರಾಧಿಸುವುದು. ಅದರಲ್ಲಿ ಇಷ್ಟು ಹೊತ್ತು ದೇವರು ಕೂತಿದ್ದರು ಅನ್ನುವ ಕಾರಣದಿಂದ ಕೊನೆಗೆ ಆ ಪವಿತ್ರವಾದಂತಹ ಮಣ್ಣಿನ ಮೂರ್ತಿಯನ್ನು ನೀರಿನಲ್ಲಿ ವಿಲೀನಗೊಳಿಸುವ, ಪಂಚತ್ವವನ್ನು ಗಳಿಸತಕ್ಕಂತಹ ಕರ್ಮ ನಮ್ಮಿಂದ ನಡೆಯುತ್ತೆ. ಅಂದ್ರೆ ಪ್ರತಿಮೆಯಲ್ಲಿ ದೇವರು ಅನ್ನುವ ಭಾವದಿಂದಲೇ 500 ವರ್ಷಗಳ ಹಿಂದೆ ನಮ್ಮ ರಾಮದೇವರು ಎಲ್ಲಿದ್ದಾರೆ ಅಂತ ಗೊತ್ತಾಗದೇ ಇರುವ ಸ್ಥಿತಿ ಬಂದಾಗಲೂ ರಾಮದೇವರು ನಮ್ಮೆಲ್ಲರ ಹೃದಯದಲ್ಲಿ ಪ್ರತಿಷ್ಠಾಪಿತರಾಗಿದ್ದದ್ದು. ತ್ರೇತಾಯುಗದ ರಾಮ ಇಲ್ಲಿಯ ತನಕವೂ ನಮ್ಮಲ್ಲಿ ಅಷ್ಟು ಗಟ್ಟಿಯಾಗಿ ನೆಲೆ ನಿಂತದ್ದು. ಜೈ ಶ್ರೀರಾಮ್ ಅಂತ ಹೇಳಿದ ಕೂಡಲೇ ಮೈಯಲ್ಲಿ ರೋಮಾಂಚನಗೊಂಡು ನಾವೆಲ್ಲರೂ ಕೂಡ ರಾಮನ ಕಡೆಗೆ, ರಾಮ ವ್ಯಕ್ತಿತ್ವ ನಮ್ಮಲ್ಲಿ ಬೇಕು ಅನ್ನುವ ಭಾವದಿಂದ ಬೆಳೆದು ಬಂದದ್ದು. ಆ ರಾಮ ಇವತ್ತು ಇಡೀ ಹಿಂದೂ ಕ್ಷೇತ್ರದ, ಹಿಂದೂ ಸ್ಥಾನದ ಪ್ರತಿಯೊಬ್ಬ ಮನುಷ್ಯನ ಒಂದು ಶ್ರದ್ಧಾ ಕೇಂದ್ರವಾಗಿ, ಜೊತೆಗೆ ಆತನ ಅಂತಃಸತ್ವದ ಪ್ರತೀಕವಾಗಿ, ಪ್ರಜೆಗಳಲ್ಲಿ ಯಾವ ರಾಮ ನೆಲೆ ನಿಂತಿದ್ದಾನೆ ಅಂತಹ ರಾಮ ಇವತ್ತು ಆ ಕ್ಷೇತ್ರದಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಪ್ರತೀಕವಾಗಿ ನೆಲೆಗೊಂಡಿದ್ದಾನೆ. ಅದರಲ್ಲಿ ದೇಶದ ಪ್ರಧಾನಿಗಳಿಂದ ಹಿಡಿದು ಸಮಗ್ರ ಈ ದೇಶದ ಜನನಾಯಕರ ಪಾತ್ರ ಇದೆ. ಜೊತೆಗೆ ಗುರುಸ್ಥಾನೀಯರಾಗಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ನೀವು ಬೀಗ ತೆಗೆಯಿರಿ, ಇಲ್ಲದೆ ಹೋದರೆ ನಾವು ತೆಗೀತೇವೆ ಅನ್ನುವ ಘೋಷಣೆಯನ್ನು ಸಂತ ಸಮಾವೇಶದಲ್ಲಿ ಹಾಕಿತು. ಇಡೀ ಸಭೆ ಎದ್ದು ನಿಂತು ನಾವು ತೆಗಿತೇವೆ ಅಂತ ಗರ್ಜನೆ ಮಾಡಿತು. ಅದು ಡೆಲ್ಲಿಗೂ ಕೂಡ ತಾಗಿತು. ದೆಹಲಿಯಲ್ಲಿದ್ದಂತಹ ಅವತ್ತಿನ ಪ್ರಧಾನಮಂತ್ರಿಗಳು ಅಯೋಧ್ಯೆಗೆ ಒಂದು ಕರೆ ಮಾಡಿದರು. ಮ್ಯಾಜಿಸ್ಟ್ರೇಟ್ ಹತ್ರ ಕೇಳಿದರು, ಬೀಗ ತೆಗೆದರೆ ಏನು ಸಮಸ್ಯೆ ಆಗ್ತದೆ ಅಂತ. ಏನೂ ಸಮಸ್ಯೆ ಇಲ್ಲ ಅಂತ ಅವರು ಹೇಳಿದರು. ಮರುದಿವಸವೇ ಬೀಗ ತೆಗೆಯಿತು. ಬೀಗ ತೆಗೆದ ಮೇಲೆ ಭಕ್ತರ ಪ್ರವಾಸ ಅಲ್ಲಿಗೆ ಪ್ರಾರಂಭವಾಯಿತು. ಅಲ್ಲಿದ್ದ ಸ್ಥಿತಿ, ಅಲ್ಲಿದ್ದ ಭವನ, ಅಲ್ಲಿದ್ದಂತಹ ಎತ್ತರದ ಗುಮ್ಮಟವನ್ನು ನೋಡಿ ಆ ರಾಮನನ್ನು ನೋಡುವುದು ಮನಸ್ಸಿಗೆ ಇಷ್ಟ ಆಗಲಿಲ್ಲ. ಈ ಕಾರಣದಿಂದ ಮುಂದಿನ ಎಲ್ಲಾ ಚಳುವಳಿಗಳು, ಎಲ್ಲಾ ರೀತಿಯ ಅಭಿಯಾನಗಳು ಮತ್ತೆ ನಡೆದು 1992ನೇ ಇಸ್ವಿಯಲ್ಲಿ ಯಾವಾಗ ಪರಮ ಪೂಜ್ಯ ಶ್ರೀ ಪೇಜಾವರ ಶ್ರೀಪಾದರು ವಿಶ್ವೇಶತೀರ್ಥ ಶ್ರೀಪಾದರೇ ಆ ಪುಟ್ಟ ಮೂರ್ತಿಯನ್ನು ಹಿಡಿದು ಕೌಸಲ್ಯನ್ನು ತೆಕ್ಕೆಯಲ್ಲಿ ಬಂದ ರಾಮನ ಹಾಗೆ
ಅಥವಾ ಹನುಮದೇವ ಭುಜದಲ್ಲಿಟ್ಟ ರಾಮನನ್ನು ಹೊತ್ತು ಹೋಗ್ತಾನೋ ಅನ್ನುವ ಹಾಗೆ ಎತ್ತಿಕೊಂಡು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅವತ್ತಿಗೆ ಒಂದು ಸಮಾಧಾನ ಆಯಿತು ನಮಗೆ. ಆದರೆ ಅವತ್ತೇ ಮಧ್ಯರಾತ್ರಿ 11 ಗಂಟೆಗೆ ಉದ್ಘೋಷಣೆ ಆಯಿತು, ಮತ್ತೆ ಅದೇ ಹಿಂದಿದ್ದ ಭವನವನ್ನು ನಾವು ಕಟ್ಟಿಸಿಕೊಡ್ತೇವೆ ಅಂತ ಅವತ್ತಿನ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಉದ್ಘೋಷಣೆ ಮಾಡಿದರು. ಪೇಜಾವರ ಶ್ರೀಪಾದರು ರಾತ್ರಿ ನಿದ್ದೆ ಮಾಡಲಿಲ್ಲ. BBK ಪ್ರಸಾದ್ ಅವರು ಅವರ ಮುಖ್ಯ ಕಾರ್ಯದರ್ಶಿಗಳು ಅವರಿಗೆ ಫೋನ್ ಮಾಡಿದರು, ಅವರನ್ನು ಕರೆಸಿಕೊಂಡ್ರು, ಅವರ ಜೊತೆಗೆ ಮಾತಾಡಿದರು. ಪ್ರಧಾನಿಗಳನ್ನು ನಾನು ಈಗ ಭೇಟಿಯಾಗಬೇಕು ಅಂತ ಹೇಳಿದರು. ಕೊನೆಗೆ ಅವರ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿತು. ಮತ್ತೆ ನೀವು ಹೀಗೆ ಮಾಡ್ತೇನೆ ಅಂತ ಉದ್ಘೋಷಣೆ ಮಾಡಿದರೆ ದೇಶದಲ್ಲಿ ಏನು ಕೋಲಾಹಲ ಆಗ್ತದೆ ಅನ್ನೋದನ್ನು ಬಿಡಿಸಿ ಅವರಿಗೆ ಹೇಳಿದರು. ಇಲ್ಲಿಯ ತನಕ ಇಷ್ಟೆಲ್ಲ ಗಲಾಟೆ ಯಾಕೆ ನಡೀತದೆ? ಸರ್ಕಾರ ತೆಗೆದುಕೊಂಡ ತೀರ್ಮಾನದಲ್ಲಿ ಎಲ್ಲಿ ದೋಷ ಇದೆ? ಒಬ್ಬ ರಾಜ ಗುರುವಾಗಿ ಅವತ್ತು ರಾಜನಿಗೆ ಮನವರಿಕೆ ಮಾಡಿದರು. ಮನಮೋಹನ್ ಸಿಂಗ್ ಅವರು ಹೇಳಿದ್ರು ರಾತ್ರಿ 12:30 ಗಂಟೆಗೆ, ಇಲ್ಲ ನಾನು ನನ್ನ ಹೇಳಿಕೆ ಹಿಂದೆ ತೆಗೆದುಕೊಂಡಿದ್ದೇನೆ, ಮತ್ತೆ ಹೇಗಾಗ್ತದೋ ಹಾಗೆ ಆಗ್ತಾ ಹೋಗುತ್ತೇನೆ. ಆಮೇಲೆ ಪೂಜ್ಯ ಶ್ರೀಪಾದರು ತಮ್ಮ ಪೂಜೆಯನ್ನು ನೆರವೇರಿಸಿ ಅವತ್ತು ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ. ಅವೆಲ್ಲ ತಪಸ್ಸಿನ ಫಲ. ಇವತ್ತು ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಅಲ್ಲಿ ಭಗವಂತನನ್ನು ನಿಲ್ಲಿಸಿ ಬಂದಿದ್ದಾರೆ. ಪೂಜ್ಯರ ಕೆಲಸ ಅಸಾಮಾನ್ಯವಾದದ್ದು. 4 ಡಿಗ್ರಿಯ ಚಳಿ ಬೆಳಗ್ಗಿನ ಹೊತ್ತು ತಾವು 4 ಗಂಟೆಗಿಂತ ಮೊದಲೇ ಎದ್ದು ಅನುಷ್ಠಾನವನ್ನು ಮುಗಿಸಿ 7 ಗಂಟೆಗೆ ಸರಿಯಾಗಿ ಆ ದೇವಸ್ಥಾನಕ್ಕೆ ಹೋಗಿ ಕಲಶ ಪ್ರತಿಷ್ಠೆಗಳನ್ನು ಮಾಡಿ, ಮಂಡಲೋತ್ಸವ ಅನ್ನೋದು ಚಿಕ್ಕ ವಿಧಾನ ಅಲ್ಲ, ಅದನ್ನು ಎಷ್ಟು ದೊಡ್ಡದಾಗಿಯೂ ಮಾಡುವುದಕ್ಕೆ ಅವಕಾಶ ಇರತಕ್ಕಂಥ ವಿಧಾನ. ಪ್ರತಿಮೆಯಲ್ಲಿ ವಿಶೇಷ ಸನ್ನಿಧಾನ ಬಂದಾಗ ಭಕ್ತ ಜನ ಅದಕ್ಕೆ ಪ್ರದಕ್ಷಿಣೆ ಬಂದರೆ ಅವರಿಗೆ ಅದರ ಫಲ ಪ್ರಾಪ್ತಿಯಾಗ್ತದೆ. ನಮಸ್ಕಾರ ಮಾಡಿದರೆ ಅದು ಕಾರಣಿಕ ಕ್ಷೇತ್ರವಾಗಿ ಪರಿವೃತ್ತವಾಗ್ತದೆ. ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತು ಅಂತ ಒಂದು ಕಾರಿಕೆಯ ಮಾತಿದೆ. ಅರ್ಚಕ ಅನ್ನುವ ಶಬ್ದಕ್ಕೆ ದಿನನಿತ್ಯ ಪೂಜೆ ಮಾಡತಕ್ಕಂತಹ ವ್ಯಕ್ತಿ ಅಂತ ಅಷ್ಟೇ ಅರ್ಥ ಅಲ್ಲ. ಅದನ್ನು ಯಾರು ಪ್ರತಿಷ್ಠಾಪನೆ ಮಾಡಿದ್ದಾನೆ, ಅದರಲ್ಲಿ ಯಾರು ತಂತ್ರ ವಿಧಾನವನ್ನು ಅನುಸರಿಸಿಕೊಂಡು ನ್ಯಾಸಗಳನ್ನು ಮಾಡಿದ್ದಾನೆ, ಅಂಥವನಿಗೆ ಅರ್ಚಕ ಅಂತ ಹೆಸರು. ಅವರ ತಪೋಬಲ ಅಲ್ಲಿ ಸ್ಥಿರವಾದಾಗ ಅದು ಲೋಕಕ್ಕೆಲ್ಲ ಶಾಂತಿಯನ್ನು ಕೊಡುತ್ತದೆ, ಕಾಲಕ್ಕೆ ಮಳೆ ಬರುವ ಹಾಗೆ ಮಾಡ್ತದೆ. ಬೆಂಗಳೂರಿನಲ್ಲಿ ಮಳೆ ಇಲ್ಲ ಅಂತ ಹಾಹಾಕಾರ ಇದೆ, ಪೂಜ್ಯ ಶ್ರೀಪಾದರು ಆಗಮಿಸಿದ್ದಾರೆ. ಇವತ್ತು ಮಳೆ ಬರಲಿಕ್ಕಿಲ್ಲ ಅಂತ ನಾವು ಆಕಾಶದಲ್ಲಿ ಏನು ಹಾಕಲಿಲ್ಲ, ಆದರೆ ಮಳೆ ಬರುವುದಕ್ಕೆ ಬೇಕಾದದ್ದು ಸರಿಯಾದ ವಿಧಾನದಿಂದ ಒಂದು ದೇವತಾ ಪ್ರತಿಷ್ಠೆ ನಡೆಯಿತು ಅಂತ ಹೇಳಿದ್ರೆ ದೇಶಕ್ಕೆ ಕಾಲಕ್ಕೆ ವೃಷ್ಟಿಯಾಗ್ತದೆ. ಈ ದೃಷ್ಟಿಯಿಂದ ದೇಶಕ್ಷೇಮದ ದೃಷ್ಟಿಯಿಂದ ಒಂದು ದೇವತಾ ಪ್ರತಿಷ್ಠಾಪನೆ ಸರಿಯಾದ ವಿಧಾನದಲ್ಲಿ ನಡೀಬೇಕು. ಅದರಲ್ಲೂ ಶ್ರೀರಾಮಚಂದ್ರನ ಜನ್ಮ ಭೂಮಿ 7 ಮಹಾಕ್ಷೇತ್ರಗಳಲ್ಲಿ ಮೊದಲ ಸ್ಥಾನದಲ್ಲಿ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾಪುರಿ, ದ್ವಾರಾವತಿ ಚೈವ ಸಪ್ತೈಕ ಮೋಕ್ಷವಾಯಿತಾ ಅಂತ ಮೊತ್ತ ಬದಲು ನಾವು ಅಯೋಧ್ಯೆಯನ್ನು ಉಲ್ಲೇಖ ಮಾಡ್ತೇವೆ. ಸರಯೂ ಅಂತಕ್ಕಂತಹ ಪವಿತ್ರ ಗಂಗಾತುಲ್ಯವಾದಂತಹ ನದಿಯ ತೀರ, ಎಂಥೆಂಥ ರಘುವಂಶದ ಮಹಾರಾಜರು ರಾಜ್ಯಾಡಳಿತವನ್ನು ಆ ಪ್ರದೇಶದಿಂದ ನಡೆಸಿರ್ತಕ್ಕಂತಹ ಪುಣ್ಯ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಶ್ರೀರಾಮಚಂದ್ರನ ಮಂಡಲೋತ್ಸವ ಪೂಜೆ. ಪ್ರತಿಷ್ಠಾಪಿತವಾದಂತಹ ದೇವನಲ್ಲಿ 7 ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ಸಪ್ತರಾತ್ರ ಮಹೋತ್ಸವ ಅಂತ. 7 ಅಂದ್ರೆ 49 ದಿವಸ. ಪ್ರತಿಷ್ಠಾಪನೆ ಮಾಡಿದ ದಿವಸದಿಂದ ಪ್ರಾರಂಭಿಸಿ 48 ದಿವಸಗಳ ತನಕ ಅನೇಕ 8 ವಿಧಾನಗಳನ್ನು ಶಾಸ್ತ್ರ ಹೇಳ್ತದೆ. 5 ನಿಮಿಷದಲ್ಲಿ 8 ವಿಧಾನ ಹೇಳುವುದಕ್ಕೆ ಪುರುಸೊತ್ತಿಲ್ಲ. 8 ವಿಧಾನಗಳಿಂದ ದೇವರನ್ನು ಆರಾಧಿಸತಕ್ಕಂತಹ ಪ್ರಕ್ರಿಯೆ. ಅದರಲ್ಲಿ ನ್ಯಾಸ ಅನ್ನುವುದು ಬಹಳ ಮುಖ್ಯವಾದದ್ದು. ಸ್ವತಃ ಶ್ರೀಪಾದರು ಆ ಕೊರೆಯುವ ಚಳಿಯಲ್ಲಿ ಹನುಮದೇವನ ಹಾಗೆ ನಿಂತು ತನ್ನ ಶರೀರದಲ್ಲಿ ನ್ಯಾಸಗಳನ್ನು ಮಾಡಿಕೊಳ್ಳು. ಪಂಚಭೂತಗಳು, ಪಂಚ ಇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅಹಂಕಾರ ತತ್ವ ಮೊದಲಾದಂತಹ ಶರೀರದಲ್ಲಿರುವ ತತ್ವಗಳು, ಕೊನೆಗೆ ಪುರುಷ ತತ್ವ, ಅದನ್ನೂ ನಿಯಂತ್ರಿಸತಕ್ಕಂತಹ ಭಗವಂತನ 11 ರೂಪಗಳು, ಶಕ್ತಿ ಪ್ರತಿಷ್ಠಾ ಮೊದಲಾದ ರೂಪಗಳು, ಆ ಎಲ್ಲಾ ರೂಪಗಳನ್ನು ತಾವು ತನ್ನ ಶರೀರದಲ್ಲಿ ಮೊದಲು 3 ಕ್ರಮದಿಂದ ನ್ಯಾಸ ಮಾಡಿಕೊಂಡು ಆಮೇಲೆ ಅದೇ ವಿಧಾನದಿಂದ ಕಲಶದಲ್ಲೂ ಕೂಡ ಪ್ರತಿಷ್ಠೆ ಮಾಡಿ ಸರಯು, ಗಂಗಾ ಮೊದಲಾದ ಶುದ್ಧ ತೀರ್ಥವನ್ನು ಆ ಕಲಶದಲ್ಲಿ ತಾವೇ ತುಂಬಿಸಿ ಆ ಕಲಶದಲ್ಲಿ ಯಾವ ಯಾವ ಮಂತ್ರಗಳನ್ನು ಜಪಿಸಬೇಕು ಅಂತ ತಂತ್ರಶಾಸ್ತ್ರ ಹೇಳಿದೆಯೋ ಆ ಮಂತ್ರಗಳನ್ನು 4 ವೇದಗಳಲ್ಲೂ ಪಾರಂಗತರಾಗಿದ್ದು ಶಿಷ್ಯರನ್ನು ಸಿದ್ಧಪಡಿಸತಕ್ಕಂತಹ ಪೂಜ್ಯ ಶ್ರೀಪಾದರು ತಾನೇ ಜಪಿಸಿ ಯಾವ ನ್ಯಾಸವನ್ನು ಕಲಶದಲ್ಲಿ ಮಾಡಿದೆಯೋ ಅದೇ ನ್ಯಾಸಗಳನ್ನು ಮತ್ತೆ ಭಗವಂತ ಶ್ರೀರಾಮಚಂದ್ರನ ಕರ್ನಾಟಕದ ಕಾರ್ಕಳದಿಂದ ಅಲ್ಲಿಗೆ ಹೋಗಿ ಪ್ರತಿಷ್ಠಾಪಿತವಾಗಿರತಕ್ಕಂತಹ ನಮ್ಮ ಯೋಗಿರಾಜರೇ ಕೆತ್ತಿರತಕ್ಕಂತಹ ನಗು ಮುಖದ ಆ ಬಾಲರಾಮನ ಇಡೀ ಪ್ರತಿಮೆಯಲ್ಲಿ ಪಾದದ ಅಂಗುಷ್ಠದಿಂದ ಪ್ರಾರಂಭಿಸಿ ಶಿರಸ್ಸಿನ ತನಕ ದರ್ಭಾಪುಂಜವನ್ನು ಹಿಡಿದುಕೊಂಡು ಆಯಾ ಪ್ರದೇಶದಲ್ಲಿ ಯಾವ ಯಾವ ನ್ಯಾಸಗಳು ಬೇಕು, ಮಹಾಮಂತ್ರ ನ್ಯಾಸಗಳು,
ಮೂಲ ಮಂತ್ರನ್ಯಾಸ, ಶ್ರೀರಾಮ ಮಂತ್ರನ್ಯಾಸ, ಇಡೀ ದೇಶದಲ್ಲಿ ಕೋಟಿ ಕೋಟಿ ಸಂಖ್ಯೆಯಿಂದ ಜನರು ಜಪಿಸಿದಂತಹ ಏನು ರಾಮ ತಾರಕ ಮಂತ್ರ ಇದೆ, ಆ ಮಂತ್ರದ ಜಪವನ್ನು ರಾಮನಲ್ಲಿ ಅರ್ಪಿಸುವುದಕ್ಕೋಸ್ಕರ ರಾಮ ತಾರಕ ಮಂತ್ರವೇ ಮೊದಲಾದ ನಾನಾ ಮಂತ್ರಗಳ ಹೋಮ ವಿಧಾನ ಇವೆಲ್ಲವನ್ನು ತಾವು ನಡೆಸಿ ಕೊನೆಗೆ ಆ ಕಲಶದಲ್ಲಿ ಅಲ್ಲಿ ನಡೆದ ಹೋಮದ ಶಕ್ತಿಯನ್ನೆಲ್ಲ ಪ್ರಾವಾಹನೆಗೊಳಿಸಿ ಕಲಶ ಜಲವೆಂಬಂತಹ ಪವಿತ್ರೋದಕ ಶಕ್ತಿಯನ್ನು ತೆಗೆದುಕೊಂಡು ರಾಮನ ಪ್ರತಿಮೆಯಲ್ಲಿ ಸನ್ನಿಧಾಪನಗೊಳಿಸತಕ್ಕಂತಹ ಒಂದು ವಿಧಾನ. ಅದನ್ನು ಪೂಜ್ಯ ಶ್ರೀಪಾದರು ಇಲ್ಲಿಯ ತನಕ ನಡೆಸಿ ಇಲ್ಲಿ ಆಗಮಿಸಿರ್ತಕ್ಕಂಥವರು. ಅವರ ನೇತೃತ್ವ ಇಲ್ಲದೆ ಹೋದರೆ ಇದು ಸುತರಾಂ ನಡೀತಿರಲಿಲ್ಲ, ಅಸಾಧ್ಯ. ಯಾಕಂದ್ರೆ ಆರಂಭದ ದಿವಸ ಪೂಜ್ಯರು ಶ್ರೀಪಾದರ ಜೊತೆಗೆ ನಾವೆಲ್ಲರೂ ಇದ್ವಿ. ಪೂಜ್ಯರು ಹೇಳಿದರು, ಈ ವಿಧಾನ ನಡೆಸುವುದಕ್ಕೆ ಪುರೋಹಿತರು ಬೇಕು, ಧಾರ್ಮಿಕರು ಬೇಕು, ಎಲ್ಲ ಸಂಪ್ರದಾಯದವರು ಕೂಡ ಸೇರಿ ನಡೆಸಬೇಕು. ಆದರೆ ಬರುವವರಿಗೆ ಗತಾಗತ ವ್ಯಯವನ್ನು ಕೊಡಲಿಕ್ಕೆ ಆಗುವುದಿಲ್ಲ, ಖರ್ಚು ಕೊಡಲಿಕ್ಕಿಲ್ಲ. ದಕ್ಷಿಣೆ ಇಲ್ಲದೆ ಹೋಮ ಮಾಡಿದರೆ ತಪ್ಪು ಅನ್ನುವ ಕಾರಣದಿಂದ 1 ರೂಪಾಯಿ ದಕ್ಷಿಣೆಯನ್ನು ಕೊಡಲಿಕ್ಕಾಗ್ತದೆ. ಈ ವಿಧಾನಕ್ಕೆ ಯಾರು ಒಪ್ಪಿಕೊಳ್ತಾರೆ ಅವರನ್ನೆಲ್ಲ ಕರೆಸಿಕೊಳ್ಳಿ ಅಂತ. ನಮಗೆ ಸ್ವಲ್ಪ ಕಷ್ಟ ಆಯಿತು. ಹೀಗೆ ಯಾರನ್ನು ವ್ಯವಸ್ಥೆ ಮಾಡುವುದು, ಹೋಗಿ ಬರುವುದಕ್ಕೆ ಖರ್ಚು, ಅಲ್ಲಿ ಮತ್ತೆ ಬಂದು 7-8 ದಿವಸದ ಕಾರ್ಯಕ್ರಮ, ಇದನ್ನೆಲ್ಲ ನಿರ್ವಹಿಸಬೇಕು ಅವರು. ಪೂಜ್ಯರು ಹೇಳಿದರು, 1 ದಿವಸ ಕರ್ಮ ನಿರ್ವಹಿಸಿದೋ ಮರು ದಿವಸಕ್ಕೆ ಬೇಡ, ಹೊಸಬರಿಗೆ ಅವಕಾಶ ಕೊಡಿ ರಾಮ ಸೇವೆ ಮಾಡುವುದಕ್ಕೆ. ರಾಮ ಸೇವೆ ಅಂದ್ರೆ ರಾಷ್ಟ್ರ ಸೇವೆ ಅನ್ನುವ ಭಾವ ಅವರಲ್ಲಿ ಮೂಡಿಸಿ ಅಂತ. ಆಶ್ಚರ್ಯ ಅಂದರೆ ಶ್ರೀಪಾದರ ಚಿಂತನೆಯ ಪ್ರಕಾರ ನಾವು ಅದಕ್ಕೆ ಯೋಜನೆಯನ್ನು ನಡೆಸಿದರೆ ಕೇವಲ 4 ದಿವಸಗಳಲ್ಲಿ 480 ಜನ ಸೇರಿಕೊಂಡ್ರು. ನಾವು ಬರ್ತೇವೆ. ಅವರನ್ನು ಕೊನೆಗೆ ಏನಾಯ್ತದು, ದಿವಸಕ್ಕೆ 10 ಜನರ ಹಾಗೆ 480 ಜನ ಸಾಕಿತ್ತು ನಮಗೆ 48 ದಿವಸಕ್ಕೆ. ಆದರೆ ಪ್ರತಿ ದಿವಸವೂ 50ರಿಂದ 100 ಜನ ಅಲ್ಲಿ ವೈದಿಕರು ಶಾಸ್ತ್ರಜ್ಞರು ಸೇರಿಕೊಂಡು ನಡೆಸುವ ಹಾಗೆ ವ್ಯವಸ್ಥೆ ಆಯಿತು. ಅಷ್ಟೂ ಜನರಿಗೂ ವಾಸ ಮಾಡುವುದಕ್ಕೆ ಬೇಕಾದ ಟೆಂಟ್ ಹೌಸ್ ಅಲ್ಲಿಯ ನ್ಯಾಸ ಟ್ರಸ್ಟಿನ ಮೂಲಕವಾಗಿ ವ್ಯವಸ್ಥೆ ಆಯಿತು. ಅವರಿಗೆಲ್ಲ ಭೋಜನದ ವ್ಯವಸ್ಥೆಗೋಸ್ಕರ ಪೂಜ್ಯ ಶ್ರೀಪಾದರು ಕರ್ನಾಟಕದ ಅಡಿಗೆಯವರನ್ನಲ್ಲಿಗೆ ಕರೆಸಿಕೊಂಡ್ರು. ಅವರಿಗೆ ಇಲ್ಲಿಯ ತರಕಾರಿಗಳು, ಇಲ್ಲಿಯ ಊಟದ ವ್ಯವಸ್ಥೆಗೋಸ್ಕರ ಬೇಕಾದ ವ್ಯವಸ್ಥೆಯನ್ನು ಮಾಡಿಸಿದರು. ಹೋದವರಿಗೆ ಒಂದು ವಿಶಿಷ್ಟ ಆತಿಥ್ಯದ ವ್ಯವಸ್ಥೆ ಮಾಡುವುದರ ಜೊತೆಗೆ ಶ್ರೀರಾಮಚಂದ್ರನ ಪ್ರತೀಕದಲ್ಲಿ ನ್ಯಾಸಾದಿ ವಿಧಾನಗಳನ್ನು ನಡೆಸುವುದಕ್ಕೆ, ಅವರು ನೆಮ್ಮದಿಯಿಂದ ಕರ್ಮ ನಿರ್ವಹಿಸುವುದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕೂಡ ನಡೆಸಿಕೊಟ್ರು. ಹೀಗೆ ತಾವು ಅಲ್ಲಿ ಆ ರಾಮನ ಪ್ರತೀಕದಲ್ಲಿ ನ್ಯಾಸವನ್ನು ಮಾಡುವುದಕ್ಕೋಸ್ಕರ ಉಪಸ್ಥಿತರಿದ್ದದ್ದು ಮಾತ್ರ ಅಲ್ಲದೆ ಎಲ್ಲ ರೀತಿಯ ಕರ್ಮಕರರಿಗೆ ಬೇಕಾದ ವ್ಯವಸ್ಥೆಯನ್ನು ಪೂಜ್ಯ ಶ್ರೀಪಾದರು ಯಜಮಾನತ್ವದಲ್ಲಿ ನಡೆಸಿಕೊಟ್ರು. ಪ್ರತಿಷ್ಠಾ ಪೂರ್ವಭಾವಿಯಾದ ಕೆಲಸಗಳು, ಪ್ರತಿಷ್ಠಾ ನಂತರದ 48 ದಿವಸದ ಕೆಲಸ, ಅದಕ್ಕೆ ದ್ರವ್ಯಗಳು ಬೇಕಲ್ಲ. ಕಲಶಕ್ಕೆ ಹಾಕುವುದಕ್ಕೆ ಸುಮಾರು 180 ಬಗೆಯ ದ್ರವ್ಯಗಳು ಬೇಕು. ಕೊನೆಗೆ 1000 ಕಲಶಗಳ ಅಭಿಷೇಕದ ವಿಧಾನ. ಆ ದ್ರವ್ಯಗಳನ್ನು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಒಂದು 20-30 ದ್ರವ್ಯಗಳನ್ನು ಸಂಗ್ರಹಿಸ್ತಾರೆ. ಉಳಿದದ್ದಕ್ಕೆ ಮಂತ್ರ ಹೇಳಿದರೆ ಸಾಕು, ನಡೆಯುತ್ತದೆ ಅಂತ ಯೋಚನೆ ಮಾಡ್ತಾರೆ. ಪೂಜ್ಯರು ಹೇಳಿದರು, ಯಾವುದೂ ಬಿಡಬಾರ್ದು. ಭಾರತ ದೇಶದಲ್ಲಿ ಸಿಗದೇ ಇರುವ ದ್ರವ್ಯಗಳನ್ನು ಯಾವುದನ್ನು ಶಾಸ್ತ್ರ ಹೇಳುವುದಿಲ್ಲ. ಅವೆಲ್ಲವನ್ನು ಸಂಗ್ರಹ ಮಾಡುವ ವ್ಯವಸ್ಥೆ ಮಾಡಿ ಅಂತ. ನಾವು ಎಲ್ಲೆಲ್ಲೋ, ಯಾಕಂದರೆ ಅದರಲ್ಲಿ ರಾಜದ್ವಾರದ ಮೃತ್ತಿಗೆ ತರಬೇಕು, ಅಶ್ವಶಾಲೆಯ ಮೃತ್ತಿಗೆ, ಗಜಶಾಲೆಯ ಮೃತ್ತಿಗೆ, ಬೇರೆ ಬೇರೆ ನದಿಗಳ ಜಲ, ಸರೋವರಗಳ, ಪುಷ್ಕರ ಮೊದಲಾದಂತಹ ಸರೋವರಗಳ ಜಲ, ಸುಮಾರು 48 ಬಗೆಯ ಮಹೌಷಧಿಗಳು, ಸಪ್ತೌಷಧಿಗಳು, ಸಪ್ತಧಾತುಗಳು, ಅಷ್ಟಧಾತುಗಳು, ಅಷ್ಟಲೋಹಧಾತುಗಳು, ಪಂಚತ್ವ, ಬೇರೆ ಬೇರೆ ಥರದ ಎಲ್ಲಿ ಉಂಟು ನಮ್ಗೆ ಗೊತ್ತಿಲ್ಲ ಆಯುರ್ವೇದದ ಶಬ್ದಗಳು. ಕೊನೆಗೆ ಅದನ್ನು ಇಂಟರ್ನೆಟ್ನಲ್ಲಿ ಹುಡುಕಿ ಅದನ್ನೆಲ್ಲ ಮತ್ತೆ ವಿದ್ವಾಂಸರಲ್ಲಿ ಚಿಂತನೆ ಮಾಡಿ ಎಲ್ಲ ಸಂಗ್ರಹ ಆಗಿದೆ, ಒಂದು ಬಿಟ್ಟು ಹೋಗಲಿಲ್ಲ, ಪ್ರತಿಯೊಂದು ಸಂಗ್ರಹ ಆಯಿತು. ಆ ಅಷ್ಟನ್ನೂ ಕೂಡ ಉಪಯೋಗಿಸಿ ಶ್ರೀರಾಮಲಲ್ಲನಿಗೆ ಅಲ್ಲಿ ಅಭಿಷೇಕದ ವಿಧಾನ, ಆ ಶಕ್ತಿಯನ್ನು ತುಂಬಿಸತಕ್ಕಂತಹ ಪ್ರಕ್ರಿಯೆ ಇವೆಲ್ಲ ನಡೆದಿದೆ. ಇಷ್ಟಕ್ಕೆ ನಾನು ಉಪರತನಾಗ್ತೇನೆ. ಅಷ್ಟೆಲ್ಲ ಮಾಡಿ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಪೂಜ್ಯ ಶ್ರೀಪಾದರಿಗೆ ನಮ್ಮೆಲ್ಲರ ವತಿಯಿಂದ ಜೈ ಶ್ರೀರಾಮ್ ಘೋಷಣೆ ಜೊತೆಗೆ ಸ್ವಾಗತ. ಜೈ ಶ್ರೀರಾಮ್.